ಈಗ ನಾವು ಬೆಳೆ ಹಾನಿಯನ್ನ ಬೆಳೆ ಪರಿಹಾರ ನೀವು NDRF ನಾಮಸ್ಕಾರ ಕೇಂದ್ರ ಸರ್ಕಾರದಿಂದ ಭಾಳ ಕಡಿಮೆ ಐತದೆ. ಬಹುಶಃ ನೀವು ಹಾಕಿದ ಬೀಜ ಗೊಬ್ಬರ ಕಿಮ್ಮತ್ ಬರುತ್ತೆ ಪ್ರತಿ 2 ಹೆಕ್ಟರ್ಗೆ ಗಿನಿಷ್ಟು ಹೀಗಾಗಿ ನಾವು ಯಶವಂತರೇಗೌಡರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತೀವಿ, ಸ್ವಲ್ಪ ಆ NDRF ನಾಮ್ಸ್ಗಿಂತ ಜಾಸ್ತಿ ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಮನೆಗಳೇನು ಇದಾವೆ ಆ ಮನೆಗಳನ್ನು ಕೂಡ ನಾನು ಒಂದು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ. ಈ ಕ್ರಾಪ್ ಲಾಸು ಮತ್ತೆಲ್ಲ ಅಗ್ರಿಕಲ್ಚರ್ ಇಲಾಖೆ 100 ಲಾಸ್ ಆಗ್ಯಾವ. ನೀವು ತರುವುದೇ ತುಸು ಬರ್ತದೆ, ಮತ್ತು ಅದ್ರಾಗ ಭಾಗಶ ಅಪೇಕ್ಷ ಅಂತ ಬರೆದ್ಬಿಟ್ರೆ ಸಂಕಷ್ಟ ಮನೆಗಳನ್ನು ಕೂಡ, ಯಾಕಂದ್ರೆ ಬಹಳಷ್ಟು ಯಶವಂತರೇಗೌಡರು ಹೇಳಿದ್ರು ಇವತ್ತು ಮಳೆ ಬೆಳೆಯಂಗಿಲ್ಲ, ನಮಗೂ ಒತ್ತದ ಕೆಲಸ ಮಾಡಿದ್ರು. ಅದನ್ನ ನೆನದ 1 ತಿಂಗಳ ನಂತರ ಬರ್ತೇವೆ. ಈ ಮಂಟಾಪಾಡಿ ಮಳೆಗೆ ನಡೀತಿತ್ತು ಇವತ್ತು ಬಿಡುದಿಲ್ಲ, 1 ತಿಂಗಳ ನಂತರ ಬರ್ತದೆ, 15 ದಿವಸ ನಂತರ ಬರ್ತದೆ. ಇದೆಲ್ಲವನ್ನ ಗಮನಕ್ಕೆ ಇಟ್ಟುಕೊಂಡು ನಾವೇನು ಅದನ್ನ ಸರ್ವೆ ಮಾಡ್ತೀರಿ, ಅಧಿಕಾರಿಗಳು ಸಹ ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಆಗಿದ್ದ ನುಕ್ಸಾನ ನಂತರ ಸರ್ಕಾರ ಅಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನುಕ್ಸಾನ ಆಗಿದೆ. ಹತ್ತಿಗೆ ಇವತ್ತು ದಿವಸ ನೀವು ಹೇಳಿದ್ರೆ 1 ಎಕರೆಗೆ 35,000 ರೂಪಾಯಿ ನುಕ್ಸಾನ ಆಗ್ತದೆ. ಅಷ್ಟು ಸಿಸ್ಟಮ್ಯಾಟಿಕ್ ಸರ್ಕಾರ ಕಡೆ ಆಗಲ್ಲ. ಆದ್ರೆ ಒಂದು ಸರ್ಕಾರ ನಿಮ್ಮ ಜೊತೆಗಿದೆ. ನಿಮ್ಮ ದುಃಖದ ಸಂದರ್ಭದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ನಿಮಗೆ ಸ್ಥೈರ್ಯವನ್ನು ತುಂಬಬೇಕು. ಬಹಳ ನಾವು ಧೈರ್ಯದಿಂದಿರ್ರಿ. ಮುಂದೆ ಒಳ್ಳೆ ದಿನಗಳು ಬರ್ತಾವು. ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರು ಮಾತನ್ನ ಹೇಳೋ ಜೊತೆಗೆ ಶಕ್ತಿ ಮೀರಿ ಒಂದು ಹೊಸ ಸರ್ಕಾರದಲ್ಲಿ ಇವತ್ತು ಎಲ್ಲ ರೀತಿಯ ಪರಿಹಾರಗಳನ್ನ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಬಹಳ ಸಂದರ್ಭದಲ್ಲಿ ನಮ್ಮೆಲ್ಲರ ಇಂಜಿನಿಯರ್ ಒಂದು ಭೀಮಾ ಮತ್ತು ಇದರಲ್ಲಿ ಹಂಗೆ ಕೃಷ್ಣಾದಾಗ 2 ಸ್ಟೇಟ್ ಮಾನಿಟರಿಂಗ್ ಒಂದು ಆ ಒಂದು ವ್ಯವಸ್ಥೆ ಇಲ್ಲ. ನೀವು ಬಂದು ಕೊಟ್ಟು ಕಬಕ್ ನಿಮ್ಗೆ ಕಿವಿಯಾಗಿ ಹೇಳಿದ್ರು ನೀವು ಗಾಬರಿ ಆಗ್ಬಿಟ್ರಿ. ಹಂಗಂದು ಇದೊಂದು ಇದು ಆಗ್ಬೇಕು. ಮಾನಿಟರಿಂಗ್ ಒಂದು ವ್ಯವಸ್ಥೆ ಹೆಂಗೆ ಕೃಷ್ಣಾದಾಗ ಅಂದ್ರೆ ಅದು ಕೂಡ ಹಾಕ್ಬೇಕಾಗ್ತದೆ. ಎಲ್ಲ ವಿಚಾರಗಳಿದಾವೆ. ಇನ್ನೂ ಕೆಲವೊಂದು ವಿಚಾರಗಳು ಅದನ್ನು ನಾವು ಯಶವಂತರೇಗೌಡರು ಅದನ್ನ ಸೂಕ್ತ ವೇದಿಕೆಯಲ್ಲಿ ಒಂದು ಸಹ ಬೇರೆ 2 ರಾಜ್ಯಗಳ ಮಧ್ಯೆ ಗೊತ್ತಿರೋದ್ರಿಂದ ನಾವಿಲ್ಲಿ ಬಹಿರಂಗವಾಗಿ ಹೇಳೋದಲ್ಲ. ಅದು ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಬೇಕು, ನಮ್ಮ ರಾಜ್ಯಕ್ಕೆ ತೊಂದರೆ ಆಗಬಾರ್ದು, ಅನ್ಯಾಯ ಏನಾಗ್ತದೋ ಅದನ್ನ ಅಂದಾಜು ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಸರ್ಕಾರ ಜೊತೆ ಚರ್ಚಿಸಿ ಮನೆ ರಾಜ್ಯಗಳು ಕೂಡ ಒಂದು ಬಾಂಧವ್ಯ ನಿರ್ವಹಿಸಬೇಕು. ಅವರು ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯ ನಿರ್ವಹಣೆ ಆಗಬೇಕು. ಅದಷ್ಟು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವಿಲ್ಲಿ ಬಂದಾಗ ಇಲ್ಲಿ ನಿಮ್ಮ ಸಾಂತ್ವನ ಹೇಳಕ್ಕೆ ಮಾಡಿದ್ದೀವಿ, ನಿಮ್ಮ ಸಮಸ್ಯೆಗಳನ್ನು ಕೇಳಕ್ಕೆ, ನಿಮಗೇನು ಹಾನಿಯಾಗಿದೆ ಅಂತ ಕೇಳಿದ್ದೀವಿ. ಆದರೆ ನೀವು ಇಲ್ಲಿ ಒಂದು ಕಾರ್ಯಕ್ರಮ ಥರ ಇದನ್ನು ಆಯೋಜಿಸಿ ಇವತ್ತು ಸಹ ನಾವು ನಮಗೆ ಒಂದು ನಿಮ್ಮ ದುಃಖದ ಸಂದರ್ಭದಲ್ಲಿ ಕೂಡ ತಾವು ನಮ್ಮನ್ನು ತುಂಬ ಸಹ ಗೌರವಿಸುವಂಥ ಕೆಲಸ ಮಾಡಿದ್ರಿ. ನಮಗೆ ಹೃದಯಪೂರ್ವಕ ನಾವು ಯಶವಂತರೇಗೌಡರು ಎಲ್ಲ ರೀತಿಯ ಸರ್ಕಾರವನ್ನು ಶಕ್ತಿ ಮೀರಿ ಸರ್ಕಾರ ಇತಿಮಿತಿ ಇರ್ತದೆ. 3 ವರ್ಷ ನಾವು ನಿಮ್ಮ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಪರಿಹಾರ ಕೊಡ್ತೀವಿ ಅಂತ ನಾವು ಹೇಳೋ ಸುಳ್ಳು ಹೇಳುವಂಥ ಎಷ್ಟು ಸಾಧ್ಯ ಆಗ್ತದೆ ಶಕ್ತಿ ಮೀರಿ ಅಂತ ಸಹ ಆ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಜೊತೆ ಗುಲ್ಬರ್ಗ ಜಿಲ್ಲೆಯವರು ಎಲ್ಲ ಜಿಲ್ಲೆಯವರು ಎಲ್ಲರೂ ಕೂಡಿ ಸಾಮೂಹಿಕ ಒಂದು ಪ್ರಯತ್ನದಿಂದ ಆ ಒಂದು ಕೆಲಸವನ್ನು ಮಾಡ್ತೀವಿ ನಮ್ಮ ಮಾತನ್ನ ಸಂದರ್ಭದಲ್ಲಿ ತಮ್ಮಲ್ಲಿ ವಂದಿಸಿ ಸ್ವಲ್ಪ ಎಚ್ಚರಿಕೆಯನ್ನು ತಾವಿರಬೇಕು. ನಿಮ್ಮನ್ನ ಯಾವ್ದಾದ್ರು ಕೂಡ ಬೋಟ್ ಕೇಳಿದ್ರು, ಈ ಬೋಟ 3 ಲಕ್ಷ ಕ್ಯೂಸೆಕ್ಸ್ನಿಂದ ಬೋಟ್ ತಾಗಕ್ಕೆ ತೆಪ್ಪಿ ಬೋಟ ಅಲ್ಲಿ ಹುಡುಗರು ಹಿಡಿದು ಸಾಲಿ ಕರ್ಕೊಂಡು ಹೊಂಟ್ರಂದ್ರೆ ಎಷ್ಟು ಕಂಡಾಗ್ತಿರ್ತದೆ ಬೋಟ. ಈಗ ಸ್ವಲ್ಪ ನದಿ ಪಾತ್ರದಿಂದ ಎಲ್ಲ ಇದು ಆಗಿ ಸರ್ಕಾರ ಇವತ್ತು ದಿವಸ ಎಚ್ಚರಿಕೆ ಕೊಡುವುದನ್ನ ಇನ್ಮೇಲೆ ಇಲ್ಲಪ್ಪ ಮಳೆ ನಿಂತೈತಿ, ಈಗ ಸುರಕ್ಷಿತವಾಗದ, ಫ್ಲೋ ಕಡಿಮೆ ಆಗೈತಿ ಅಂತರದ್ದು ಖಾತ್ರಿ ಪಡ್ತಾರ ದಯವಿಟ್ಟು ಸರ್ಕಾರ ಮಾಡಬೇಕು. ಸುಮ್ಮನೆ ಈ ಟೈಮ್ ನಾ ಬೋಟ್ನಾಗ ಹೋಗ್ತೀನಿ, ತೆಪ್ಪಾಗ ಹೋಗ್ತೀನಿ ಅವೆಲ್ಲ ಮಾಡೋದ್ರಿಂದ ಒಂದು ಸಹ ಜೀವ ಹಾನಿ ಆಗ್ತದೆ. ಆ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಎಚ್ಚರಿಕೆಯಿಂದ ಇನ್ನೂ ಸ್ವಲ್ಪ ದಿವಸಗಳ ಕಾಲ ತಾವು ಎಚ್ಚರಿಕೆ ಇರಬೇಕು ಅಂತೇಳಿ ಕಳಕಳಿಯಿಂದ ವಿನಂತಿನೂ ಕೂಡ ಮಾಡ್ತೇನೆ.
ಮುಖ್ಯಮಂತ್ರಿಗಳು ಕೂಡ ಬಹುಶಃ ನಾಳೆ ನಾಡ್ದು ಒಂದು ವೈಮಾನಿಕ ಸಮೀಕ್ಷೆಯನ್ನು, ಯಾಕಂದ್ರೆ 3 ಜಿಲ್ಲೆಯ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಅವರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದು ಕೂಡ ಆಗ್ತದೆ ಮಾತನ್ನ ಹೇಳಿ, ನಿಮ್ಮ ಜೊತೆಗೆ ಸರ್ಕಾರ ಇದೆ, ನಿಮಗೆ ಸಾಕಷ್ಟು ಸಂಕಷ್ಟದಲ್ಲಿದ್ದೀರಿ, ಬೆಳೆ ಹಾನಿಯಾಗಿದೆ, ಮನೆ ಹಾನಿಯಾಗಿದೆ, ಎಲ್ಲ ಜೊತೆಗೆ ನಿಮ್ಮ ಜೊತೆ ನಾವು ಕೂಡ ಅದೀವಿ ಅನ್ನೋ ಮಾತನ್ನು ಪ್ರಾಮಾಣಿಕವಾಗಿ ಹೇಳಿ ನನ್ನ ಮಾತಿಗೆ ಬರೋಣ.